ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಕೆಲ ಸಂಘ ಸಂಸ್ಥೆಗಳು ಇಂದು ಭಾರತ ಬಂದ್ಗೆ ಕರೆ ನೀಡಿದ್ದು, ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜನಜೀವನ ಎಂದಿನಂತಿದ್ದು ಬಸ್ ಸಂಚಾರವೂ ಸಹಜವಾಗಿದೆ. ಆದರೆ ಪ್ರತಿಭಟನೆ ನಡೆಯುವ ಸಾಧ್ಯತೆಯನ್ನು ಮನಗಂಡ ಗೃಹ ಇಲಾಖೆ ನಗರದಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಿದೆ. ಬಂದ್ ಕುರಿತು ಮಾಹಿತಿ ಇಲ್ಲದ ಸಾರ್ವಜನಿಕರು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಿದ್ದಾರೆ. ಬಂದ್ ಅಂತಕ್ಕಂಥದ್ದು ಏನು ಪರಿಣಾಮಕಾರಿಯಾಗಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಯಾರು ಕರೆ ಕೊಟ್ಟಿದ್ದಾರೆ ಅನ್ನೋದೇ ಸರಿಯಾಗಿ ಒಂದು ಮೆಸೇಜೇ ಇಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಯಥಾಸ್ಥಿತಿಯಲ್ಲಿದೆ. ನಾವೆಲ್ಲ ನಮ್ಮ ಕೆಲಸ ಏನಿದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಬಸ್ಸುಗಳು ಸಿಗ್ತಾ ಇದೆ, ಎಲ್ಲ ಕಡೆ ಸಹಜ ಸ್ಥಿತಿಯಲ್ಲಿ ಎಲ್ಲ ಕಡೆ ಇದೆ. ಆದರೆ ಒಟ್ಟಾರೆಯಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಏನು ಅತ್ಯಾಚಾರ ಪ್ರಕರಣ ಇದೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಒಂದು ಸೀರಿಯಸ್ ಆದ ಒಂದು ಆ್ಯಕ್ಷನ್ನ ತಗೋಬೇಕು, ಕಠಿಣ ಕಾನೂನನ್ನ ಜರುಗಿಸಬೇಕು. ಇವತ್ತೇನು ಮಹಿಳಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಏನು ಒತ್ತಾಯ ಮಾಡ್ತಾ ಇದೆಯೋ ಅದನ್ನು ಇವತ್ತು ಖಂಡಿತ ಜಾರಿಗೆ ತರಲೇಬೇಕು. ಓಕೆ, ಇದು ಬೆಂಗಳೂರಲ್ಲಿ ಬಂದ್ ಬಿಸಿ ಹೇಗಿತ್ತು ಅಂತ ನೋಡಿದರೆ, ಇನ್ನು ನಮ್ಮ ಬೇರೆ ಬೇರೆ ಊರುಗಳಲ್ಲಿ ಹೇಗಿತ್ತು ಬಂದ್ ನೋಡೋಣ. ಮೈಸೂರಲ್ಲಿ ಬಂದ್ ಬಿಸಿ ಇರಲಿಲ್ಲ. ಜಿಲ್ಲೆಯಾದ್ಯಂತ ಯಾವುದೇ ಬಂದ್ ವಾತಾವರಣ ಇರಲಿಲ್ಲ, ಪ್ರತಿಭಟನೆಗಳು ನಡೆಯಲಿಲ್ಲ. ಶಾಲಾ ಕಾಲೇಜುಗಳು ಎಂದಿನಂತೆ ನಡೆಯುತ್ತಿವೆ, ಸಂಚಾರವು ಸಹಜ ಸ್ಥಿತಿಯಲ್ಲಿದೆ. ಇದು ಮೈಸೂರಿನ ಬಂದ್ ವರದಿ. ಮೈಸೂರಾದ ನಂತರ ಈಗ ಚಿಕ್ಕಮಗಳೂರಿಗೆ ಹೋಗೋಣ. ಚಿಕ್ಕಮಗಳೂರಿನಲ್ಲೂ ಬಂದ್ ವಾತಾವರಣ ಇರಲಿಲ್ಲ, ಜನಜೀವನ ಎಂದಿನಂತಿದೆ. ವ್ಯಾಪಾರ ವಹಿವಾಟು ಕೂಡ ಸಹಜವಾಗಿ ಸಾಗಿದೆ. ಶಾಲಾ ಕಾಲೇಜುಗಳಿಗೂ ರಜೆ ಇರಲಿಲ್ಲ, ಎಲ್ಲೂ ಪ್ರತಿಭಟನೆ ಕೂಡ ನಡೆದಿಲ್ಲ. ಚಿಕ್ಕಮಗಳೂರಿನಲ್ಲಿ ಬಂದ್ ಹೇಗಿತ್ತು ನೀವೇ ನೋಡಿ. ಇನ್ನು ಚಿಕ್ಕಮಗಳೂರಿಂದ ನೇರವಾಗಿ ನಾವೀಗ ರಾಯಚೂರಿಗೆ ಹೋಗೋಣ. ರಾಯಚೂರಲ್ಲೂ ಕೂಡ ಬಂದ್ ಎಫೆಕ್ಟ್ ಇರಲಿಲ್ಲ. ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದನ್ನು ಬಿಟ್ಟರೆ, ಅಂದರೆ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಇತ್ತು, ಆದರೆ ಬೇರೆ ಯಾವುದೇ ಬಂದ್ ಬಿಸಿ ಇರಲಿಲ್ಲ. ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ಹಾಜರಾತಿ ಸ್ವಲ್ಪ ಕಡಿಮೆ ಇತ್ತು. ಉಳಿದಂತೆ ರಸ್ತೆ ಸಂಚಾರ, ಸಾರಿಗೆ ಸಂಚಾರ ಯಥಾ ಪ್ರಕಾರವಾಗಿತ್ತು. ರಾಯಚೂರಿನಲ್ಲಿ ಬಂದ್ ಎಫೆಕ್ಟ್ ಹೇಗಿತ್ತು ನೋಡಿ ವಿಜುವಲ್ನಲ್ಲಿ. ರಾಯಚೂರಿನ ನೇರವಾಗಿ ಈಗ ಬಾಗಲಕೋಟೆಗೆ ಹೋಗಿ ನೋಡೋಣ. ಬಾಗಲಕೋಟೆಯಲ್ಲಿ ಕೂಡ ವ್ಯಾಪಾರ ವಹಿವಾಟು ಎಂದಿನಂತೆ ನಡೆದಿತ್ತು. ಯಾವುದೇ ಬಂದ್ ಬಿಸಿ ತಟ್ಟಿರಲಿಲ್ಲ. ಬಸ್ ಸಂಚಾರ, ಆಟೋಗಳು ಎಂದಿನಂತೆ ರೋಡಿಗೆ ಇಳಿದಿತ್ತು. ಜನರು ಕೂಡ ಬಂದ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗಾಗಿ ರಾಯಚೂರಲ್ಲೂ ಕೂಡ ಕಾರವಾರದ ಬಾಗಲಕೋಟೆಯಲ್ಲಿ ಕೂಡ ಬಂದ್ ಕಂಡು ಬಂದಿಲ್ಲ. ನಾವು ಈಗ ಕಾರವಾರಕ್ಕೆ ಹೋಗೋ. ಕಾರವಾರದಲ್ಲೂ ಎಂದಿನಂತೆ ವಾಹನ ಸಂಚಾರವಿದೆ. ಬಸ್, ರಿಕ್ಷಾ ಸೇರಿದಂತೆ ಎಲ್ಲ ವಾಹನಗಳು ಓಡಾಡ್ತಿವೆ. ಇನ್ನು ಹೋಟೆಲ್ ಅಂಗಡಿಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಇರಲಿಲ್ಲ. ಒಟ್ಟಿನಲ್ಲಿ ಕಾರವಾರದಲ್ಲಿ ಬಂದ್ ಬಿಸಿ ಇರಲೇ ಇಲ್ಲ.